2024ನೇ ಲೋಕಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಪಾರ್ಟಿಗೆ ಅಲೈನ್ಸ್ ಆಗಿ ಲೋಕ್ ಜನಶಕ್ತಿ ಪಾರ್ಟಿ ತನ್ನ ಅಸ್ತಿತ್ವವನ್ನು ಉಳಿಸ್ಲಿಕ್ಕೋಸ್ಕರ ಏನು 5 ಸೀಟು ನಾವು ಮೋದಿಯವರ ಹತ್ರ ನಾವು ರಾಜಿ ಮಾಡ್ಕೊಂಡು 5 ಸೀಟ್ ತೊಗೊಂಡಿದ್ವಿ. 5 ಸೀಟು ಕೂಡ ನಾವು ಬಿಹಾರದಲ್ಲಿ ಜಯಶೀಲರಾಗಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ನಾವು ಏನು 13ನೇ ತಾರೀಕು ಬಿಹಾರದಲ್ಲಿ ಡೆಲ್ಲಿಲಿ ಕಾನ್ಸ್ಟಿಟ್ಯೂಷನ್ ಕ್ಲಬ್ಬಲ್ಲಿ ಏನು ಅಭಿನಂದನಾ ಕಾರ್ಯಕ್ರಮ ಇತ್ತು ಚಿರಾಗ್ ಸಾಹೇಬ್ರಿಗೆ, ಅದನ್ನು ಮುಗಿಸ್ಕೊಂಡು ಬಂದು ಈ ರಾಜ್ಯದಲ್ಲಿ ನಾವು ಒಂದು ವಿಜಯೋತ್ಸವ ಕಾರ್ಯಕ್ರಮವನ್ನು ಲೋಕ್ ಜನಶಕ್ತಿ ಪಾರ್ಟಿ ವಿಜಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇವತ್ತು IIT ಏನು ಈ ಒಂದು ಇದು ಆಡಿಟೋರಿಯಂನಲ್ಲಿ ಇವತ್ತು ನಾವು ಏನು ಎಲ್ಲ ರಾಜ್ಯದ ಎಲ್ಲ ಮೂಲೆಯಿಂದಲೂ ಕೂಡ ಲೋಕ್ ಜನಶಕ್ತಿ ಪಾರ್ಟಿ ಕಾರ್ಯಕರ್ತರು ಎಲ್ಲರೂ ಕೂಡ ಬಂದು, ದಲಿತ ಸೇನೆ ಕಾರ್ಯಕರ್ತರು, ಲೋಕ್ ಜನಶಕ್ತಿ ಪಾರ್ಟಿ ಕಾರ್ಯಕರ್ತರು ಎಲ್ಲರೂ ಕೂಡ ಬಂದು ಆಚರಣೆ ಮಾಡಲಾಗಿ ಒಂದು ಹಬ್ಬದ ವಾತಾವರಣ. ನಾವು ರಾಜ್ಯದಲ್ಲಿ ಇನ್ನೇನು ಇನ್ನು ಮುಂಬರುವ ದಿನಗಳಲ್ಲಿ ನಾವು ಕೂಡ ಅಧಿಕಾರವನ್ನು ಹಿಡಿತೀವಿ ಅಂತಕ್ಕಂಥ ಮಹದಾಸೆ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಒಂದು ಪ್ರವಾಸ ಮಾಡಿ ನಾವು ಸಂಘಟನೆಯನ್ನು ಬಲಪಡಿಸೋದಕ್ಕೆ ಈಗಾಗಲೇ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಮಿನಿಸ್ಟರ್ ಆಗಿರ್ತಕ್ಕಂತಹ ಕೇಂದ್ರ ಸಚಿವರಾಗಿರ್ತಕ್ಕಂಥ ಚಿರಾಗ್ ಪಾಸ್ವಾನ್ಜಿ ಅವರ ಆಶೀರ್ವಾದ, ಅವರ ಆದರ್ಶ ತತ್ವ ಇವೆಲ್ಲವನ್ನೂ ಕೂಡ ಅಳವಡಿಸ್ಕೊಂಡು ನಾವು ಮುಂದೆ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನಾವು ಈ ಕರ್ನಾಟಕ ರಾಜ್ಯದಲ್ಲೂ ಕೂಡ ಏನಾದರೂ ಒಂದು ಮಾಡಬೇಕು. ಅವ್ರು ಬಂದಿರತಕ್ಕಂಥ ಖಾತೆಯಲ್ಲಿ ಏನೇನು ಡೆವಲಪ್ಮೆಂಟ್ ಇದೆ, ಈ ರಾಜ್ಯಕ್ಕೆ ಏನೇನು ಅನುವು ತರ್ಬೋದು, ಅಲ್ಲಿಂದ ಅನುದಾನ ತರ್ಬೋದು, ಡೆವಲಪ್ಮೆಂಟ್ಸ್ ಏನು ಮಾಡ್ಬೋದು ಅಂತಕ್ಕಂಥದ್ದು ಕೂಡ ಚರ್ಚೆ ಮಾಡ್ತೀವಿ. ಈ ಭಾಗದಲ್ಲಿ ನಮ್ಮ ಸಾಹೇಬರಿಗೆ ಏನು ಸಿಕ್ಕಿರ್ತಕ್ಕಂಥ ಖಾತೆಯಲ್ಲಿ, ಆ ಖಾತೆಯಲ್ಲಿ ಸಂಬಂಧಪಟ್ಟಂಗೆ ಏನೇ ಇದ್ರೂ ಕೂಡ ನಾವು ಹಿಂದೆ ಹೆಜ್ಜೆ ಇಡಲ್ಲ, ಮುಂದೆ ಹೆಜ್ಜೆ ಇಟ್ಟು ಸಮಾಜಕ್ಕೆ ಈ ರಾಜ್ಯಕ್ಕೆ ಏನಾದರೂ ಒಳ್ಳೆಯದಾಗಂಗಿದ್ರೆ ಅವೆಲ್ಲವನ್ನೂ ಕೂಡ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ, ಮತ್ತೊಮ್ಮೆ ಈಗ ಏನು ನಾವು ಈ ಬಾರಿನೂ ಕೂಡ ಅಲೈನ್ಸ್ ಮಾಡ್ಕೊಂಡಿರೋದ್ರಿಂದ ಎಲ್ಲ MP ಗಳಿಗೂ ಕೂಡ ನಾವು ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಕೂಡ LJP ಪಾರ್ಟಿ ಮತ್ತು ದಲಿತ ಸೇನಾ ವರ್ಕರ್ಸ್ ಎಲ್ಲರೂ ಕೂಡ BJPಗೆ ಸಪೋರ್ಟ್ ನಾವು ಮಾಡಲಾಗಿ ಭಾಳ ಅತ್ಯುನ್ನತವಾದ ಒಂದು ಜಯವನ್ನು ಈ ಕರ್ನಾಟಕದಲ್ಲೂ ಬಾರಿಸಿದ್ರು. ಆ ಜೈಗೂ ಕೂಡ ನಾವು ಕೂಡ ಕಾರಣಕರ್ತರು ಅಂತಕ್ಕಂಥ ಮಾತನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. BBMP ಮಾತ್ರ ಅಲೈನ್ಸ್ ಆಗಿರೋದು, ಇನ್ನು ZP, TP ಮತ್ತು BBMP ನಗರಸಭೆ ಪುರಸಭೆ ಯಾವುದೂ ಇಲ್ಲ. ಬಟ್ ಮುಂದೆ ಈಗ ನಡೆದಂಥ ನೀವೆಲ್ಲ ಸ್ಟಡಿ ಆಗಿ ಎಲ್ಲ ಕೇಡ್ರ್ ಕ್ಯಾಂಪ್ಗಳು ಮಾಡಿ ಆ ಕಾರ್ಯಕರ್ತರನ್ನ ಎಲ್ಲ ಸೃಷ್ಟಿ ಮಾಡಿ ಫಸ್ಟು ನೀವೆಲ್ಲ ಭದ್ರತೆಯಿಂದ ನೀವೆಲ್ಲ ಕಾರ್ಯಕರ್ತರನ್ನ ಹುಟ್ಟಾಕಿ, ಆಮೇಲೆ 243 ವಾರ್ಡಲ್ಲೂ ಕೂಡ ನಮ್ಮ ಲೋಕ್ ಜನಶಕ್ತಿ ಪಾರ್ಟಿ ಕಾರ್ಯಕರ್ತಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಆ ಕೆಲಸ ಮಾಡಲಿಕ್ಕೆ ನಾವು ಆಲೇ ಕಾರ್ಯಾಗಾರ ನಡೀತಾ ಇದೆ. ಅವರಿಗೆ ಶಕ್ತಿ ಬಂದಿದೆ, ಅವರು ಮಂತ್ರಿ ಆಗಿರೋದ್ರಿಂದ ನಮಗೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಅಧಿಕಾರ ಇಲ್ಲದೆ ನಾವೇನು ಮಾಡಲಿಕ್ಕಾಗಲಿಲ್ಲ. ಆದ್ರೆ ಈಗ ಅವರು ಕೇಂದ್ರ ಸಚಿವರಾಗಿರೋದ್ರಿಂದ ನಮಗೆ ಶಕ್ತಿ ಬಂದಂಗಾಗಿದೆ. ಅವ್ರು ಕೊಡ್ತಕ್ಕಂಥ ಆದೇಶಗಳನ್ನ ಪಾಲನೆ ಮಾಡ್ಕೊಂಡು ಹೈಕಮಾಂಡ್ ಕೊಡ್ತಕ್ಕಂಥ ಡಿಸಿಷನ್ಗಳಿಗೆ ನಾವೆಲ್ಲ ಅದನ್ನು ಮುಂಚೂಣಿಯಾಗಿ ನಾವು ಇದನ್ನು ಎತ್ಕೊಂಡು ಹೋಗುವಂಥ ಕೆಲಸ, ಪ್ರಾಮಾಣಿಕ ಕೆಲಸ ಮತ್ತು ಪ್ರಯತ್ನ ಎಲ್ಲವನ್ನೂ ಕೂಡ ಈ ಲೋಕ್ ಜನಶಕ್ತಿ ಪಾರ್ಟಿ ರಾಮ್ವಿಲಾಸ್ ಪಾರ್ಟಿಯಿಂದ ಮಾಡ್ತೀವಿ. ಯಾಕಂತಂದರೆ ಇವತ್ತು ಎಲ್ಲದರಲ್ಲೂ ಕೂಡ ಮೀಸಲಾತಿ ಇದೆ. ಬಟ್ ಈ ಫುಡ್ ಪ್ರೊಸೆಸಿಂಗ್ನಲ್ಲಿ ಎಷ್ಟು ಮೀಸಲಾತಿ ಇದೆ ಅನ್ನೋದು ನಾವು ಇನ್ನೂ ಸ್ಟಾಟಿಸ್ಟಿಕ್ಸ್ ತಗೊಂಡಿಲ್ಲ. ಅದು ತಗೊಂಡಾಗ ಖಂಡಿತವಾಗಿ ಕೂಡ ಎಲ್ಲ ಜಾತಿ ವರ್ಗ ಧರ್ಮಕ್ಕೆ ಏನೇನು ಮೀಸಲಾತಿ ಸಿಗಬೇಕೋ ಸಿಗಲೇಬೇಕು. ಈ ಅದರಲ್ಲೂ ಕೂಡ ಹಿಂದುಳಿದ ವರ್ಗ ಆಗಿರಲಿ, ಅಲ್ಪಸಂಖ್ಯಾತರಿಗಾಗಿರಲಿ, ಮತ್ತು SC STಗಳಿಗಾಗಿರಲಿ ಯಾರಿಗೂ ಕೂಡ ಅನ್ಯಾಯ ಆಗಲಿಕ್ಕೆ ಬಿಡಲ್ಲ. ಚಿರಾಗ್ ಸಾಹೇಬ್ ಖಂಡಿತ ಬಿಡಲ್ಲ. ಅವರು ಪಾಲು ಅವ್ರಿಗೆ ಕೊಟ್ಬಿಡ್ತಾರೆ. ಹುಟ್ಟುಹಬ್ಬವನ್ನು ಆಚರಣೆ ಮಾಡಿರ್ತಕ್ಕಂತಹ ಕರ್ನಾಟಕ ರಾಜ್ಯದ ಲೋಕ್ ಜನಶಕ್ತಿ ಪಾರ್ಟಿ ರಾಮ್ವಿಲಾಸ್, ದಲಿತ ಸೇನೆ ರಾಮ್ವಿಲಾಸ್ ಎಲ್ಲ ಕಾರ್ಯಕರ್ತರಿಗೂ ನಾನು ಆಭಾರಿಯಾಗಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ನಾವು ಯಾವುದೋ ಲೆಕ್ಕದಲ್ಲಿ ಒಂದು ಜನದಲ್ಲಿ ಏನೋ ಮಾಡಿರ್ತೀವಿ, ಏನೋ ಒಂದು ಒಳ್ಳೇದು ಮಾಡಿದ್ದೀವಿ ಅಂದ್ಕೊಂಡಿದ್ದೀನಿ. ಹಾಗಾಗಿ ನನ್ನ ವೈಯಕ್ತಿಕವಾಗಿ ಹೇಳಬೇಕು ಅಂದರೆ ಎಲ್ಲರೂ ಕೂಡ ಅವರೇ ವಾಲಂಟಿಯರ್ ಬಂದ್ಬಿಟ್ಟು ನಮಗೆ ಅಭಿಮಾನದಿಂದ ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದು ಆ ನಿಟ್ಟಿನಲ್ಲಿ ಕಾರ್ಯಕರ್ತರ ಸಂತೋಷಕ್ಕೋಸ್ಕರ ಈ ಹುಟ್ಟಿದಬ್ಬ ಹೇಳಿದ್ದು. ಆ ರೀತಿ ಅಂದ್ರೆ ಜಗ್ಗು ಬರ್ತಾರೆ ಅಂದ್ರೆ ನ್ಯಾಯ ಇರ್ತದೆ, ಜಗ್ಗು ಬರ್ತಾರೆ ಅಂದ್ರೆ ನೀತಿ ಇರ್ತದೆ ಅಂತಕ್ಕಂಥದ್ದು ನಾವು ಅಧಿಕಾರಿ ಹೇಳಿದ್ದು. ಈಗ ಈ ರಾಜ್ಯದ ಪೊಲೀಸ್ ಇಂಟೆಲಿಜೆನ್ಸ್ ಕೂಡ ಗೊತ್ತಿದೆ ದಲಿತ ಸೇನೆ ರಾಮ್ವಿಲಾಸ್ ಏನು, ಜಗನ್ನಾಥ್ ಏನು ಅಂತಕ್ಕಂಥದ್ದು. ಎಲ್ಲರೂ ಕೂಡ ಮತ್ತೆ ನಾವೆಲ್ಲರೂ ಕೂಡ ಜಗಣ್ಣ ಜೊತೆ ಕೈ ಜೋಡಿಸುವ. ನಾಗೇಂದ್ರ K. ಜವಳಿಯರವರು ದಲಿತ ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮಾತಾಡಿದ ಕೀರ್ತಿ ಏನಾದರೂ ಅದರದು MH ಜಗನ್ನಾಥ್ ಸರ್ ಸಲ್ತದೆ ಅಂತ ನಾನು ಹೆಮ್ಮೆಯಲ್ಲಿ ಹೇಳ್ತೀನಿ. MH ಜಗನ್ನಾಥ್ ಅವರು ಇಡೀ ನಿರಂತರವಾಗಿ ಆ ಪಕ್ಷದ ಜೊತೆಗೆ ಸಂಘಟನೆಯನ್ನು ಕಟ್ಟಬೇಕು, ಆ ಕಾರ್ಯಕರ್ತರನ್ನು ಜೊತೆ ಇಟ್ಕೋಬೇಕು ಅಂತ ನಿರಂತರವಾಗಿ ಅವರು ಚಳವಳಿ ಮಾಡ್ತಾ ಜನರ ಜೊತೆ, ಈಗ ಹೇಳಿದಾಗೆ ಚಂದ್ರವ್ರಿಗೆ ಹೇಳಿದಾಗೆ ಅವ್ರಿಗೆ 15 ದಿವಸಕ್ಕೋ 1 ತಿಂಗಳು ಇಡೀ ರಾಜ್ಯ ತುಂಬ ಎಲ್ಲ ಕಾರ್ಯಕರ್ತರಿಗೆ ಅವರಾಗೆ
ಈ ಸಂಘಟನಾತ್ಮಕವಾಗಿ ಕೂಡ ನಾವು ಕೆಲವೊಂದು 2-3 ವಿಚಾರಗಳು ತಮ್ಮ ಜೊತೆ ಹಂಚ್ಕೋಬೇಕಂತ ನಾನು ಈ ವೇದಿಕೆ ಮೂಲಕ ನಾನು ಇಷ್ಟಪಡ್ತೀನಿ. ಬಂಧುಗಳೇ, ಈ ದಲಿತ ಸೇನೆ ನಾವು ಸುಮಾರು ಚಂದ್ರು ಅವರು, ಅಶೋಕ್ ಅವರು ಹೇಳಿದಾಗೆ, ಬೆಟ್ಟಳ್ಳಿ ಶಂಕರ್ ಅವರು, ಇಲ್ಲಿ ಸುಮಾರು ಜನ ಇದ್ದಾರೆ, ಕೋಲಾರದಿಂದ ಅವರು, ಅಮ್ಮವರು, ನಾವು ಸುಮಾರು ವರ್ಷದಿಂದ ನಾವು ಅವ್ರ ಜೊತೆ ನೋಡ್ತಾ ಇದ್ದೀವಿ. ನಾವೆಲ್ಲ ಹಳಿ ಮುಖಗಳೇ ಇದ್ದೀವಿ. ನಾವು ಯಾರೂ ಕೂಡ ಸಾಮಾನ್ಯ ಒಬ್ಬೊಬ್ಬರು ಲೀಡರ್ಗಳು, ನಾಗೇಂದ್ರ ಜವಳಿ ಅಂದ್ರೆ ಒಬ್ಬರೇ ಒಬ್ಬ ವ್ಯಕ್ತಿ ಅಲ್ಲ, ಚಂದ್ರು ಹೋದ್ರು ಒಬ್ಬ ವ್ಯಕ್ತಿ ಅಲ್ಲ, ಲಕ್ಷ್ಮಣ ಮಾದರ್ ಹೋದ್ರು ಒಬ್ಬ ವ್ಯಕ್ತಿ ಅಲ್ಲ, ಒಂದು ಶಕ್ತಿಯಾಗಿದ್ದೀವಿ ನಾವು. ನಮ್ಮ ಹಿಂದೆ 100 ಜನ 1000 ಜನ ಕಾರ್ಯಕರ್ತರು ಹುಟ್ಟಾಕಿದ್ದೀವಿ. 100 ಜನ ಲೀಡರನ್ನು ತಯಾರು ಮಾಡತಕ್ಕಂಥ ಶಕ್ತಿ ನಮ್ಮಲ್ಲಿದೆ. ಇನ್ನು ರಾಜ್ಯದ ತುಂಬಿದ್ದಂತ ಎಲ್ಲಾ ದಲಿತ ಸೇನೆ ಕಾರ್ಯಕರ್ತರು ನಾವು ಎದ್ದಿಲ್ಲ. ನಾವು ಕೂತ್ಕೊಂಡು ಅಬ್ಸರ್ವೇಷನ್ ಮಾಡ್ತಾ ಇದ್ದೀವಿ. ಕೇವಲ ನಿಮಗೆ ಗುಲ್ಬರ್ಗದಲ್ಲಿದ್ದಂತ ಹುಲಿಗಳು ಉತ್ತರ ಕೊಟ್ಟಿದ್ದೇವೆ. ಇವತ್ತಿನ ವೇದಿಕೆ ಮುಖಾಂತರ ನಾನು ನಮ್ಮ ಗುರುಗಳ ಜನ್ಮದಿನದ ಈ ಶುಭ ದಿನದಿಂದ ನಾನು ಹೇಳ್ತಾ ಇದ್ದೇನೆ, ಇನ್ನು ಮುಂದೆ ಏನಾದರೂ ನಮ್ಮನ್ನ ಕೆದಕುವ ಪ್ರಯತ್ನ ಮಾಡಿದ್ರೆ ಇಡೀ ರಾಜ್ಯದ ದಲಿತ ಸೇನೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಂಡೆಗಲ್ಲಿಗಳಿದೇವಲ್ಲ, ನಿಮಗೆ ತಕ್ಕ ಉತ್ತರವನ್ನ ಕೊಟ್ಟೇ ಕೊಡ್ತೇವೆ. ಜಗನ್ನಾಥ್ ಸರ್ ಅವರ ನೇತೃತ್ವದಲ್ಲಿ ಬಲಿಷ್ಠವಾದಂತಹ ದಲಿತ ಸೇನೆ ಈ ಹಿಂದೆ ಏನ್ ಇತ್ತಲ್ಲ, ಅದೇ ರೀತಿ ದಲಿತ ಸೇನೆಯನ್ನ ನಾವು ಮತ್ತೆ ಕಟ್ಟುತ್ತೇವೆ. ಕಟ್ಟುವಂತ ಸಾಮರ್ಥ್ಯ ನಮ್ಮ ಕೈಯಲ್ಲಿದೆ. ಬಾಬಾ ಸಾಹೇಬ್ ಅವರ ಆದರ್ಶ ನಮ್ಮಲ್ಲಿದೆ. ರಘು ಸರ್ ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ನಿಮ್ಮೆಲ್ಲ ಎಲ್ಲರಿಗೂ ಧನ್ಯವಾದ. ಜೈ ಹಿಂದ್, ಜೈ ಹಿಂದ್. ಸೆಂಟ್ರಲ್ನಲ್ಲಿ ಚಿರಾಗ್ ಸಾಹೇಬ್ರವರ ನೇತೃತ್ವದಲ್ಲಿ 5 ಸೀಟ್ ಇವತ್ತು ಸಂಸದರಾಗಿ ಆಯ್ಕೆಯಾಗಿ ಒಂದು ಯುವ ನಾಯಕನಿಗೆ ಕೇಂದ್ರ ಸಚಿವ ಸಂಪುಟದಲ್ಲಿ ಸಿಗಬೇಕು ಅಂದರೆ ಒಂದು ಅದ್ಭುತವಾದಂಥ ಒಂದು ಚುನಾವಣೆಗಳಿಗೆ ಸ್ಪರ್ಧೆ ಮಾಡಲು ರಾಜ್ಯಾಧ್ಯಕ್ಷರಾದಂಥ ಜಗನ್ನಾಥ್ ಸಾಹೇಬರ ಅನುಮತಿಯಲ್ಲಿ ತಾವು ಒಂದೊಂದು ಜಿಲ್ಲೆ, ಒಂದೊಂದು ಮಹಾನಗರ ಪಾಲಿಕೆಗಳಿಗೂ ಅಟ್ಲೀಸ್ಟ್ ಒಂದು 3 ಸೀಟು, ಜಾಸ್ತಿ ಬೇಡ, ನಾವು ಒಂದು 3 ವಾರ್ಡಲ್ಲಿ ನಾವು ಗೆದ್ಕೊಂಡು ನಾವು ಹೋದ್ರೆ ನಮಗೂ ಒಂದು ಅಧಿಕಾರ ಸಿಗ್ತದೆ. ನಾವು ಒಂದು ಪಾರ್ಲಿಮೆಂಟಲ್ಲಿ ಕುಂತ ಮಾತಾಡೋದು ಒಂದು ಇದು ಸಿಗ್ತದೆ. ಮುಂದಿನ ದಿನಗಳಲ್ಲಿ ಒಂದು MLA ಆಗುವಂಥ ಪವರ್ನ ನಮ್ಮ ನಾಯಕರು ಜಗಣ್ಣವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಈ ಕಾರ್ಯಕ್ರಮ ಬಹಳ ಮಟ್ಟಿಗೆ ಸ್ವಲ್ಪ ಇತ್ತು. ನಾನು ಮಂಜುನಾಥ್ ಅಂತ ಮಂಡ್ಯ ಜಿಲ್ಲೆ KR-ಪೇಟೆಯಿಂದ ಬಂದಿದ್ದೀನಿ. ಬಂಧುಗಳೇ, ಇವತ್ತು ಏನು ಲೋಕ್ ಜನಶಕ್ತಿ ಪಾರ್ಟಿ ವಿಜಯೋತ್ಸವ ಕಾರ್ಯಕ್ರಮ ಕರ್ನಾಟಕ ರಾಜ್ಯದ ಒಬ್ಬ ರಾಜ್ಯಾಧ್ಯಕ್ಷರಾಗಿ ನಮಗೆ ಬಹುಶಃ ಲೋಕ್ ಜನಶಕ್ತಿ ಪಾರ್ಟಿ ಬಿಹಾರದಲ್ಲಿ 5 ಕ್ಯಾಂಡಿಡೇಟ್ ನಮ್ಮ ಕ್ಯಾಂಡಿಡೇಟ್ಗಳು ಗೆದ್ದೇವೆ ಅಂತಂದಾಗ ಬಹಳಷ್ಟು ಸಂತೋಷ. ಅದು ಎಲ್ಲಿ ನಾವು ಆ ಸಂತೋಷಕ್ಕೆ ಎಲ್ಲಿನೇ ಇಲ್ಲ. ಅಂಥ ಒಂದು ಖುಷಿ ತರ್ತಕ್ಕಂಥ ವಿಷಯ. ವೀಣಾದೇವಿ ಅಂದ್ಬಿಟ್ಟು ಒಬ್ರು MP, ಆಮೇಲೆ ಅರುಣ್ ಭಾರತಿ ಅಂತ ಒಬ್ರು, ಆಮೇಲೆ ಶಾಂಭವಿ ಚೌಧರಿ ಅಂತ ಒಬ್ರು, ಆಮೇಲೆ ರಾಜೇಶ್ ವರ್ಮಾ ಅಂತ ಒಬ್ರು, ಚಿರಾಗ್ ಪಾಸ್ವಾನ್ಜಿ, 5 ಜನ ಲೋಕಸಭಾ ಸದಸ್ಯರಾಗಿ ಬಿಹಾರದಲ್ಲಿ ಏನು ಒಂದು ದೊಡ್ಡ ಅಸ್ತಿತ್ವವನ್ನು ಉಳಿಸ್ಕೊಂತಾರೆ. ಭಾಳ ಅದು ಸಣ್ಣ ಪ್ರಮಾಣದ ವಿಚಾರ ಅಲ್ಲ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ದೊಡ್ಡ ಆಸೆ ಇಟ್ಕೊಂಡು ದಲಿತ ಸೇನೆ ರಾಮ್ವಿಲಾಸ್ ಮತ್ತು ಲೋಕ್ ಜನಶಕ್ತಿ ಪಾರ್ಟಿ ರಾಮ್ವಿಲಾಸ್ ಅಂತಕ್ಕಂಥ ಒಂದು ವೇದಿಕೆ ಸಿದ್ಧಪಡಿಸ್ಕೊಂಡು ನನ್ನ ಜನ್ಮ ದಿನದ ನಿಮಿತ್ತ ಎಲ್ಲರೂ ಕೂಡ ಕರೆತರಬೇಕು. ಇಡೀ ರಾಜ್ಯದಲ್ಲಿರ್ತಕ್ಕಂಥ ಮೂಲೆಯಲ್ಲಿರ್ತಕ್ಕಂಥ ನನ್ನ ಕಾರ್ಯಕರ್ತರನ್ನ ವೇದಿಕೆ ಮೇಲೆ ಕುಂತಿರ್ತಕ್ಕಂಥ ಎಲ್ಲರನ್ನೂ ಕೂಡ ಇವತ್ತು ನಮ್ಮ ವೇದಾವತಿಯರಾಗಿರ್ಬೋದು, ಲಕ್ಷ್ಮೀ ಮೇಡಮ್ನವರಾಗಿರ್ಬೋದು, ಶಂಕರ್ ಆಗಿರ್ಬೋದು, ರಾಜೂರಾಗಿರ್ಬೋದು, ನಮ್ಮ ನೆಚ್ಚಿನ ನಮ್ಮ ಪೂಜ್ಯ ಗುರುಗಳಾದಂಥ ಮಧುಬಾಲ ಸ್ವಾಮೀಜಿಯವರಾಗಿರ್ಬೋದು, ನಮ್ಮ ವೆಂಕಟೇಶ್ವರರಾಗಿರ್ಬೋದು, ನಮ್ಮ ರಂಗಪ್ಪನವರಾಗಿರ್ಬೋದು, ನಮ್ಮ ಸಿದ್ದರಾಜ ಆಗಿರ್ಬೋದು, ನಮ್ಮ ಗುಲ್ಬರ್ಗದಿಂದ ಬಂದಂಥ ನ್ಯಾಯವಾದಿಗಳಾದಂಥ ನಮ್ಮ ನಾಗೇಂದ್ರ ಜವಳಿ ಆಗಿರ್ಬೋದು, ನಮ್ಮ ಬೆಳಗಾಂ ಜಿಲ್ಲೆಯ ಸಿಂಹ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ಲಕ್ಷ್ಮಣ್ ಮಾದರ್ಜಿ ಆಗಿರ್ಬೋದು, ಹಾಗೂ ನಮ್ಮ ಪ್ರಭಾರವರು, ಮತ್ತು ಇನ್ನುಳಿದಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಮುಂಬರ್ ಇವರು MLA ಆಗಿ MP ಗಳಾಗಿ ಗೆಲ್ತಾ ಇದ್ದಂಥವ್ರು 2002ರಲ್ಲಿ. ಅದು ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂಥ ಮಾತನ್ನು ಹೇಳಿದ್ರು ಅಂದರೆ, ರಾಮ್ ವಿಲಾಸ್ ಪಾಸ್ವಾನ್
ಕೈ ಹಿಡ್ಕೊಂತಾರೆ ಬಂಧುಗಳೇ, ಎಲ್ಲ ರಾಜ್ಯಾಧ್ಯಕ್ಷರು ಕೈ ಹಿಡ್ಕೊಂಡು ನನ್ನ ಮಗನ್ನ ಬಿಡಬೇಡಿ, ನೀವು ಯಾರು ಬಂತಾರೆ ಅರ್ಥ ಮಾಡ್ಕೊಳ್ಳಿ, ನನ್ನ ಮಗನ್ನ ಬೆಂಬಲಿಸಿ, ನಮ್ಮ ಮಗನ ಬಿಟ್ಟು ಯಾರು ಹೋಗಬೇಡಿ ಅಂತಕ್ಕಂಥ ಮಾತನ್ನು ಹೇಳಿ ಸಾಯ್ತಾರೆ ಅವರು. ಅದರಿಂದ ರಾಮ್ ವಿಲಾಸ್ ಪಾಸ್ವಾನ್, ಚಿರಾಗ್ ಪಾಸ್ವಾನ್ ಸಾಹೇಬ್ರನ್ನ ಬಿಡೋ ಮಾತೇ ಇಲ್ಲ ನಮ್ಮ ಮನಸ್ಸಲ್ಲಿ. ನಾವು ಎಲ್ಲೇ ಇರಲಿ ರಾಮ್ ವಿಲಾಸ್ ಪಾಸ್ವಾನ್ ಅಂತ ಒಬ್ಬ ಗುರುನ ನಾವು ಪಡ್ಕೊಂಡಿದ್ದೀವಿ. 1969ರಲ್ಲಿ MLA ಆಗಿ ಚುನಾಯಿತರಾಗ್ತಾರೆ. 1977ರಲ್ಲಿ MP ಆದವರು ಇಲ್ಲಿವರೆಗೂ ಕೂಡ MP ಆಗ್ತಾರೆ. 1989ರಲ್ಲಿ VP ಸಿಂಗ್ ಸರ್ಕಾರದಲ್ಲಿ ಮಂತ್ರಿಗಳಾದವರು ಯಾರೇ ಪ್ರಧಾನಮಂತ್ರಿ ಆದರೂ ಕೂಡ, ಯಾವುದೇ ಅಲೈನ್ಸ್ ಆಗಿರಲಿ, NDA ಬರಲಿ, UPA ಬರಲಿ, ಯಾವುದೇ ಸರ್ಕಾರ ಬಂದರೂ ಕೂಡ ಭಾಳ ದೊಡ್ಡ ಹುದ್ದೆನೇ ತಗೊತಾರೆ. ಬಟ್ ಮಂತ್ರಿಯಾಗಿ ಅವರು ನಿಭಾಯಿಸ್ತಾರೆ. ಇಡೀ ರಾಷ್ಟ್ರದಲ್ಲಿ ಬಹುಶಃ ನೀವೆಲ್ಲರೂ ಅರ್ಥ ಮಾಡ್ಕೊಬೇಕು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ, ದಲಿತ ವರ್ಗ, ಇವೆಲ್ಲವಕ್ಕೂ ಕೂಡ ಯಾರಾದರೂ ಒಬ್ಬರು ರಾಷ್ಟ್ರ ನಾಯಕರಿದ್ದಾರೆ ಅಂತಂದರೆ ಅದು ರಾಮ್ ವಿಲಾಸ್ ಪಾಸ್ವಾನ್ ಅಂತಕ್ಕಂಥದ್ದು. ಅದು ಪಾರ್ಲಿಮೆಂಟಲ್ಲಿ ಗುಡುಕ್ತಿತ್ತದು. ಪಾರ್ಲಿಮೆಂಟಲ್ಲಿ ಮುಸಲ್ಮಾನ್ರಿಗೆ ಏನೋ ಒಂದು ಇಶ್ಯೂ ಬಂದಾಗ ಅವ್ರು ಹೇಳ್ದಂತೆ ಮುಸಲ್ಮಾನರು ಮನುಷ್ಯರಲ್ವಾ ಅಂತ ಒಂದು ವರ್ಡ್ ಹೇಳ್ಬಿಟ್ಟು ಸಮುದಾಯಗಳನ್ನ ಒಂದು ಮಾಡೋವಂಥ ಭಾವನೆ ಇದೆಯಲ್ಲ, ಎಲ್ಲರೂ ನನ್ನ ಅಣ್ಣ ತಮ್ಮದಿರ್ತಾರೆ, ಬಾಳಬೇಕು, ಬದುಕಬೇಕು ಅಂತಕ್ಕಂಥ ಒಂದು ನಿರ್ಧಾರ ತಗೊಂಡು ಮುನ್ನುಗ್ಸ್ಕೊಂಡು ಹೋಗ್ತಾರಲ್ಲ, ಅದು ಕಳಿಬೇಕು. ಅದು ತಾಯಿಯ ಗುಣ ಅಂತ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಹಾಗೆ ಇಡೀ ರಾಮ್ ವಿಲಾಸ್ ಪಾಸ್ವಾನ್ ಅಂತಕ್ಕಂಥದ್ದೊಂದು ದೊಡ್ಡ ಶಕ್ತಿ ಈ ಭಾರತ ದೇಶದಲ್ಲಿ ಸಿಕ್ಕಿದ್ರು. ನಮ್ಮ ಕಾಲಘಟ್ಟಕ್ಕೆ ಗುರುವಾಗಿ ಸಿಕ್ಕಿದ್ರು. ಕಳೆದ 20 ವರ್ಷಗಳಿಂದ ಅವರ ಒಡನಾಟ, ಅವ್ರ ಸಂಪರ್ಕ ಇದೇ ನಮ್ಮ ಕೇಂದ್ರ ಕಚೇರಿಗೆ ಬೆಂಗಳೂರಿನಲ್ಲಿರ್ತಕ್ಕಂಥ ಆಫೀಸ್ಗೆ 2019ರಲ್ಲಿ ರಾಮ್ ವಿಲಾಸ್ ಪಾಸ್ವಾನ್ಜಿ ಸಾಹೇಬರು ನಮ್ಮ ಆಫೀಸ್ಗೆ ಬಂದು ಆ ಆಫೀಸ್ನ ಅವರು ಚಿರಾಗ್ ಸಾಹೇಬರು ಉದ್ಘಾಟನೆ ಮಾಡಿದರು. ರಾಮ್ ವಿಲಾಸ್ ಪಾಸ್ವಾನ್ ಸಾಹೇಬರು ನನ್ನ ಕಚೇರಿಗೆ ಬಂದು ಖುಷಿಯಾಗಿ ಆನಂದವಾಗಿ 1969ನಲ್ಲಿ ಜಯಪ್ರಕಾಶ್ ನಾರಾಯಣರವರ ನೇತೃತ್ವದಲ್ಲಿ ಆಗ ರಾಮ್ ವಿಲಾಸ್ ಪಾಸ್ವಾನ್ಜಿ ಅವರು MLA ಆಗ್ತಾರೆ ಬಂಧುಗಳೇ. ಭಾಳ ಜನ ನಮ್ಮ ಚಿರಾಗ್ ಸಾಹೇಬರಿಗೆ ಅಭಿನಂದನೆ ಹೇಳಲಿಕ್ಕೆ ಅಂತ ಭಾಳಷ್ಟು ಜನ ಬಂದಿತ್ತು. ಭಾಳ ಖುಷಿ, ಹೆಮ್ಮೆ ತರಂಥ ವಿಷಯ. ಈ ನಿಟ್ಟಿನಲ್ಲಿ ನಾವು ಏನು ಕೇಂದ್ರ ಬಿಂದುವಾದಂಥ ವಿಧಾನಸೌಧ ಪಕ್ಕದಲ್ಲಿ ಒಂದು ಕಚೇರಿ, ಇಲ್ಲಿಗೆ 8 ವರ್ಷ 2017ರಲ್ಲಿ ಚಿರಾಗ್ ಪಾಸ್ವಾನ್ ಅವರು ಬಂದು ಉದ್ಘಾಟನೆ ಮಾಡಿದಂಥ ಆಫೀಸ್ ಕಚೇರಿ, ಲೋಕ್ ಜನಶಕ್ತಿ ಪಾರ್ಟಿ ಕಚೇರಿ. ಈಗ ಅಡಿಷನಲ್ ಆಗಿ ಈಗ ದಲಿತ ಸೇನೆ ರಾಮ್ ವಿಲಾಸ್ ಕೂಡ ಕಚೇರಿ, ರಾಜ್ಯ ಕಚೇರಿ ಹೆಣ್ಣಾಗಿ ಮಾಡ್ಕೊಂಡು ಇವತ್ತು ನಾವೆಲ್ಲರೂ ಕೂಡ ಬಹಳ ಅದ್ಭುತವಾಗಿ ಎಲ್ಲ ಕಾರ್ಯಕರ್ತರು ಕೂಡ ಏನು ಆಳಿದ್ರು ನಮ್ಮ ಜೊತೆ ಒಡನಾಟದಲ್ಲಿದ್ರು. ನಮ್ಮ ಸಹೋದರಿಗಳಾಗಿ ಯಾವತ್ತಿಂದಲೂ ಕೂಡ ಪ್ರೀತಿ ಬಾಂಧವ್ಯದಿಂದ ಇದ್ರು. ನಮ್ಗೆ ಯಾರು ಬೆಲೆ ಕೊಡ್ತಾರೆ, ನಿಮ್ಮ ಯಶಸ್ಸನ್ನ ಯಾರು ಬಯಸ್ತಾರೆ ಅಲ್ಲಿಗೆ ಮಾತ್ರ ಹೋಗಿ. ಒಂದು ವೇಳೆ ನಿಮ್ಮನ್ನ ಆ ಮಟ್ಟಕ್ಕೆ ನೋಡ್ಲಿಲ್ಲ, ಕೀಳಾಗಿ ಕಾಣ್ತಾರೆ ಅಂತಂದ್ರೆ ನೀವು ಮೆಟ್ಟಿರ್ತಕ್ಕಂಥ ಚಪ್ಪಿನೂ ಕೂಡ ಆ ಜಾಗದಲ್ಲಿ ಬಿಡಬೇಡಿ ಇರ್ತಕ್ಕಂಥ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಅದನ್ನ ಮೈಗೂಡಿಸ್ಕೋಬೇಕು. ನಾವು ಸಾಧ್ಯವಾದ್ರೆ ಒಳ್ಳೇದು ಮಾಡಿ, ಕೆಟ್ಟ ತತ್ವ ಮಾಡಬೇಡಿ ಇರ್ತಕ್ಕಂಥ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಹೇಳ್ಕೊಟ್ಟಿದ್ದಾರೆ ತತ್ವ ಸಿದ್ಧಾರ್ಥದಲ್ಲಿ. ಹಂಗಾಗಿ ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಒಂದು ಬಹಳ ಒಂದು ಒಗ್ಗಟ್ಟಾಗಿ ಒಂದು ಸಂಘಟನೆ ಈ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಎಷ್ಟು ಜನ ಆಗುತ್ತೋ ಎಲ್ಲ ನಮ್ಮ ಕಾರ್ಯಕರ್ತರನ್ನೆಲ್ಲ ಸೇರಿಸಿ ದಲಿತ ಸೇನೆ ಬೆಂಬಲಿಸಕ್ಕೆ, ದಲಿತ ಸೇನೆನ ಒಬ್ಬ ಕಾರ್ಯಕರ್ತರನ್ನ ಲೋಕ್ ಜನಶಕ್ತಿ ಪಾರ್ಟಿ ಒಬ್ಬ ಇರ್ಬೇಕಿಲ್ಲಿ ಅಂತಕ್ಕಂಥದ್ದನ್ನು ನೀವು ಹಿಂದೆ ಹುಟ್ಟಾಕಿ ನೀವೆಲ್ಲ ಒಂದ್ ಕಡೆ ಇರ್ತೀರ, ಕುಚ್ಕೊಂಡಿದ್ದೀರಾ, ನೀವಿರಿ, ಸಂತೋಷ ಪಡ್ತೀವಿ ನಾವು.